सकलवचनचेतो देवता भारती सा सन्निधिं मानसे च तपो विद्याविरक्त्यादिसद्गुणोमुखाकरानं वादिराजते हयग्रीवदाय सत्यदाय च भजतां कल्पवृक्षाय नमतां कामहे नमे ब्रह्मचर्य हरिप्रेतिसविद्यावादशालिनः इष्टदान् कष्टहर्तॄन्नः नित्याकाम्यान्मनीतमः श्रीगुरुभ्यो नमः हरिः ओम् ಭಗವಂತನ ವಿಶೇಷವಾದಂತಹ ಪೂಜೆ ಅದು ಹೇಗೆ ಅಂತ ಕೇಳಿದ್ರೆ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶ ನಿಹನೆಂದರಿತು ಅವರಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಎಂಬುದಾಗಿ ಜಗನ್ನಾಥದಾಸರು ಅದರ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದಾರೆ. ಇದರ ವಿಚಾರವನ್ನು ಗೀತಾಭಾಷ್ಯದಲ್ಲಿ ಗೀತೆಯಲ್ಲಿ ಹೇಳ್ತಾರೆ. ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ಕೂಡ ಇದನ್ನು ಹೇಳ್ತಾರೆ. ಜಗನ್ನಾಥದಾಸರು ಏನು ತಮ್ಮ ಕೃತಿಯಲ್ಲಿ ಭಗವಂತನ ಪೂಜಾತ್ಮಕವಾದಂತಹ ಸೇವೆಯನ್ನು ಎಲ್ಲ ಜೀವರಾಶಿಗಳಲ್ಲಿ ಇದ್ದಾನೆ ಎಂಬಂತಹ ಚಿಂತನೆಯಿಂದಾಗಿ ನಡೆಸಬೇಕು ಎಂಬುದಾಗಿ ಏನು ವಿಚಾರವನ್ನು ಹೇಳಿದ್ದಾರೆ, ಅದನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಏನು ವಿಚಾರಗಳು ಬಂದಿದೆ ಆ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಯದ್ವದಂತಿ ಯದಿಚ್ಛಂತಿ ಚಾನುಮೋದಂತಿ ನಿರ್ಮಮ ಜಾತಯ ಸೌರದ ಪುತ್ರ ಭ್ರಾತರಾಹ ಸೌರದೋಪರೆ, ಹೀಗೆ ಬೇರೆ ಬೇರೆ ಭಾಗವತ ಇತ್ಯಾದಿ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರತಕ್ಕಂತಹ ಮಾತುಗಳನ್ನು ಇಲ್ಲಿ ಅದಕ್ಕೆ ಸಂವಾದಿಯಾಗಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ಭಗವಂತನ ವಿಚಾರದಲ್ಲಿ ಎಲ್ಲೇ ಭಗವಂತನ ವಿಚಾರಕವಾಗಿ ಭಗವಂತನ ಪೂಜಾತ್ಮಕವಾದಂತಹದ್ದನ್ನು ಎಲ್ಲವನ್ನೂ ಕೂಡ ಅದಕ್ಕೆ ಪ್ರಾತಃ ಏನು ನಾವು ನಿತ್ಯದಲ್ಲಿಯೂ ಕೂಡ ದಿನನಿತ್ಯದ ಚರ್ಯೆ ನಮ್ಮದು ಏನಿದೆ ಅದನ್ನು ಭಗವಂತನ ಪೂಜಾತ್ಮಕವಾಗಿ ತಿಳಿದುಕೊಂಡು ನಡೆಸಬೇಕು ಎಂಬುದನ್ನು ಏನು ಪುರಾಣಗಳು ಸಾರಿದೆ, ಅದೇ ವಿಚಾರವನ್ನು ಜಗನ್ನಾಥದಾಸರು ನಮಗೆ ಮತ್ತಷ್ಟು ಅದನ್ನು ಸ್ಪಷ್ಟಪಡಿಸ್ತಾ ಅದನ್ನು ಮತ್ತೆ ಮತ್ತೆ ನಮಗೆ ನೆನಪಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತನ ರೂಪಗಳನ್ನು ಬೇರೆ ಬೇರೆ ಭೂಮ್ಯಾದಿಗಳಲ್ಲಿ ಏನು ಭಗವದ್ ರೂಪಗಳನ್ನು ಚಿಂತನೆ ಮಾಡಬೇಕು ಅದರ ವಿಚಾರವನ್ನು ಹೇಳುತ್ತಾರೆ. ಅದು ಹೇಗೆ ಅಂತ ಕೇಳಿದ್ರೆ, ತ್ರಿದಶ ಏಕಾತ್ಮಕನೆನಿಸಿ ಭೂ ಉದಕ ಶಿಖಿಯೋಳು 10 ಕರ್ಣದಿ ಅಧಿಪರೆನಿಸುವ ಪ್ರಾಣಮುಖ್ಯಾದಿತ್ಯರುಳು ನೆಲೆಸಿ ವಿದಿತವಾಗಿದ್ದನ ಅನವರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನನಾಮಕ ಸಂಕರ್ಷಣಾಹ್ವಯನು ಸ್ವೀಕರಿಪ. ಭಗವಂತ ಪಂಚಭೂತಾತ್ಮಕಗಳಲ್ಲಿ ಹೇಗಿದ್ದಾನೆ, ಯಾವ ಸ್ವರೂಪದಿಂದ ಇದ್ದಾನೆ ಎಂಬುದನ್ನು ಹೇಳುತ್ತಾರೆ. ತ್ರಿದಶನಾಮಕನಾಗಿರತಕ್ಕಂತಹ ಭಗವಂತ ತ್ರಿದಶ ಏಕಾತ್ಮಕನೆನಿಸಿ ಆ ಭಗವಂತ ತ್ರಿದಶ ತ್ರಿಪದಸ್ತ್ರಿದಶಾಧ್ಯಕ್ಷ ಅಂತ ಏನು ನಮಗೆ ಸಹಸ್ರನಾಮ ಭಗವಂತನ ವಿಚಾರವನ್ನು ಭಗವಂತನ ನಾಮದ ಒಂದು ವಿಚಾರವನ್ನು ತಿಳಿಸಿಕೊಟ್ಟಿದೆ. ಅದರಲ್ಲಿ ಭಗವಂತ ತ್ರಿದಶಾಧ್ಯಕ್ಷನಾಗಿ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ
ಭಗವಂತ ಏಕಾತ್ಮ ಅಷ್ಟೇ. ನಮ್ಮ ನಿತ್ಯದಲ್ಲಿಯೂ ಕೂಡ ನಾವು ಅನುಸಂಧಾನ ಮಾಡಿಕೊಳ್ಳುವಂತಹ ಅಜ, ಆನಂದ, ಇಂದ್ರ, ಈಶ, ಏಕಾತ್ಮ, ಐರ, ಓಜೋಮೃತ್ ಅಂತ ಇತ್ಯಾದಿ ಏನು ಆ ಅಕಾರಾದಿ ಏಕಪಂಚಾಶತ್ ವರ್ಣಾತ್ಮಕಗಳಲ್ಲಿರತಕ್ಕಂತಹ ರೂಪಗಳನ್ನು, ಅದರಲ್ಲಿ ಏಕಾತ್ಮ ಎಂಬಂತಹ ರೂಪ ಅಷ್ಟು ಮಾತ್ರವಲ್ಲದೆ ಅಗ್ನಿಯಲ್ಲಿ, ಇಂದ್ರಿಯಗಳಲ್ಲಿ, ಪೃಥ್ವಿಯಲ್ಲಿ, ಉದಕದಲ್ಲಿ, ದಶೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಒಟ್ಟಿಗೆ ಸೇರಿಸಿಕೊಂಡು 10 ದಶೇಂದ್ರಿಯಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಪ್ರಾಣನಾಮಕನಾಗಿ, ಅದರಲ್ಲಿ ಭಗವಂತ ಪ್ರಾಣ ಅಂದರೆ ಅವುಗಳಿಗೆ ಏನು ಮಾಡಲಿಕ್ಕಿದ್ದಾನೆ ಅಂತ ಕೇಳಿದ್ರೆ, ಅದರಲ್ಲಿ ತಾನು ವಿಶೇಷವಾಗಿದ್ದುಕೊಂಡು ಅವುಗಳಿಗೆ ವಿದಿತವಾಗಿದ್ದನವರತ ನಿರವಧಿಕ ಮಹಿಮನು. ಅಂತಹ ಭಗವಂತ ಅವನ ಮಹಿಮೆಯಂತಹದ್ದು ಅಂತ ಕೇಳಿದ್ರೆ ನಿರವಧಿಕ ಅಂತ ಒಂದು ವಿಶೇಷಣವನ್ನು ಕೊಡ್ತಾರೆ. ಭಗವಂತನ ಮಹಿಮೆಗಳಿಗೆ ಅವಧಿ ಇದೆಯಾ ಅಂತ ಕೇಳಿದ್ರೆ ಅವಧಿ ಇಲ್ಲ, ಸೀಮೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತ ಅವನ ಒಂದೊಂದು ಮಹಿಮೆಗಳು, ಅವನ ಅವತಾರಗಳನ್ನು ನಾವು ಅವಲೋಕನ ಮಾಡಿದರೆ ಸಾಕು. ರಾಮಾದಿ ಅವತಾರಗಳು, ಕೃಷ್ಣ ಇತ್ಯಾದಿ ಬೇರೆ ಬೇರೆ ಮತ್ಸ್ಯಾದಿ ಅವತಾರಗಳು, ನಮ್ಮ ಪ್ರಸಿದ್ಧವಾಗಿರತಕ್ಕಂತಹ ನಮಗೆ ತಿಳಿಯಲಿಕ್ಕೆ ಯೋಗ್ಯವಾದಂತಹ ಈ ಅವತಾರಗಳನ್ನು ನಾವು ಅವಲೋಕನ ಮಾಡಿದರೆ ಸಾಕು. ಮತ್ಸ್ಯಾದಿ 10 ಅವತಾರಗಳು, ಅದಾದ ಮೇಲೆ ಭಗವಂತ ಕಪಿಲ ರೂಪ, ದತ್ತಾತ್ರೇಯ, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ತಾನು ಇದ್ದುಕೊಂಡು ಏನು ತಾನು ಜಗತ್ತಿಗೆ ಸಂದೇಶವನ್ನು, ತನ್ನ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾನೆ. ಅಂತಹ ಭಗವಂತನ ಮಹಿಮೆಯನ್ನು ಹೇಳುತ್ತಾರೆ ನಿರವಧಿಕ ಮಹಿಮ. ಅವನ ಮಹಿಮೆಗಳಲ್ಲಿ ಯಾವ ಕಾಲಕ್ಕೂ ಕೂಡ ಅವಧಿ, ಅದರಲ್ಲಿ ಸೀಮೆ ಎಂಬುದು, ಅದಕ್ಕೆ ಕೊನೆ ಎಂಬುದು ಇಲ್ಲವೇ ಇಲ್ಲ. ಅಂತಹ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ. ಅಂತಹ ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದರೆ ತಾನು ನಿಧನ ಎಂಬಂತಹ ನಾಮಕನಾಗಿ ಇದ್ದುಕೊಂಡು ಎಲ್ಲ ಸಂಕರ್ಷಣ ನಾಮಕನಾಗಿ ತಾನು ಎಲ್ಲ ವಿಷಯಗಳಲ್ಲಿ, ವಿಷಯ ಪದಾರ್ಥಗಳಲ್ಲಿ ಇದ್ದುಕೊಂಡು ಆ ವಿಷಯಾದಿಗಳನ್ನು ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಆ ಗೀತೆಯಲ್ಲಿ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂಗ್ರಹಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ, ಹೀಗೆ ಇದರ ವಿಚಾರವನ್ನು ಹೇಳ್ತಾರೆ. ಭಗವಂತ ಶ್ರೋತ್ರ, ಚಕ್ಷುಸ್ಸು ಇತ್ಯಾದಿ ಬೇರೆ ಬೇರೆ ಇಂದ್ರಿಯಗಳಲ್ಲಿ ತಾನಿದ್ದುಕೊಂಡು ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂಗ್ರಹಣಮೇವ ಚ ಎಲ್ಲ ಇಂದ್ರಿಯಗಳಲ್ಲಿ ತಾನು ವಿಶೇಷವಾಗಿದ್ದುಕೊಂಡು ಅವುಗಳಿಗೆ ಸಾಮರ್ಥ್ಯ ಪ್ರದನಾಗಿ. ಯಾಕೆ ಅಂತ ಕೇಳಿದರೆ ಭಗವಂತನ ಸಾಮರ್ಥ್ಯ, ಭಗವಂತನ ಒಂದು ಅಧಿಷ್ಠಾನ ಆ ಇಂದ್ರಿಯಗಳಲ್ಲಿ ಇಲ್ಲ ಅಂತ ಆದರೆ ತತ್ತದ್ ಇಂದ್ರಿಯಗಳು ಅವುಗಳು ಕೆಲಸವನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ತತ್ತದ್ ಇಂದ್ರಿಯಗಳಲ್ಲಿ ತತ್ತನ್ನಾಮಕನಾಗಿ ತತ್ತದ್ ವಿಷಯ ಸ್ವರೂಪವನ್ನು ಗ್ರಹಣೆ ಮಾಡ್ತಾ ತಾನಿರ್ತಾನೆ ಎಂಬುದಾಗಿ ಭಗವಂತನ ಮಹಿಮೆಯನ್ನು ಒಂದಷ್ಟು ನಮಗೆ ಗೋಚರವಾಗುವಂತಹ, ನಾವು ಅದನ್ನು ಅರಿತುಕೊಳ್ಳಿಕ್ಕೆ ಬೇಕಾಗಿರುವಂತಹ ಮಹಿಮೆಗಳನ್ನು, ಒಂದಷ್ಟು ಮಹಿಮೆಗಳನ್ನು ನಮಗೆ ಅದನ್ನು ತಿಳಿಸಿಕೊಡುತ್ತಾರೆ. ಸಂಕರ್ಷಣತ್ವೇನು ಸ್ವೀಕರಿಪ, ಅಲ್ಲಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ತಾನು ಆ ಎಲ್ಲ ವಿಷಯ ಪದಾರ್ಥಗಳಲ್ಲಿ ತಾನಿದ್ದುಕೊಂಡು ಸ್ವೀಕಾರವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಜಗನ್ನಾಥದಾಸರು ನಮಗೆ ಭಗವಂತನ ಒಂದಷ್ಟು ವಿಸ್ತೃತವಾದಂತಹ ಮಹಿಮೆ, ಭಗವಂತನ ಒಂದಷ್ಟು ಅದ್ಭುತವಾದಂತಹ ವಿಚಾರಗಳನ್ನು ನಮ್ಮ ಮುಂದೆ ಅದನ್ನು ಸ್ಪಷ್ಟಪಡಿಸ್ತಾರೆ. ಸರಿ, ಇದಾದ ಮೇಲೆ ಭಗವಂತನ ಮಹಿಮೆಯನ್ನು ಹೇಳುವಾಗ ಗಹನ ಕರ್ಮಣೋಗತಿ ಅಂತ ಒಂದಷ್ಟು ಮಹಿಮೆಗಳನ್ನು ಹೇಳ್ತಾರೆ. ಭಗವಂತನ ಮಹಿಮೆಯನ್ನು ಸಾಮಾನ್ಯರಿಂದ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಎಂಬುದಂಥ ವಿಚಾರವನ್ನು ಹೇಳ್ತಾರೆ. ಅದರಲ್ಲಿ ಈಗ ಪ್ರಸ್ತುತವಾಗಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ
ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು ಇವರುಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಬೃಹತೀ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹರ ಗರ್ಭ ಅಂತಗರ್ಪಿಸು ಅರ್ಪಿಸು ಪರಮ ಭಕುತಿಯಲ್ಲಿ. ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಅರ್ಪಿಸಬೇಕು ಎಂಬಂತಹ ಒಂದು ದೊಡ್ಡ ಸಂದೇಶವನ್ನು ನಮಗೆ ತಿಳಿಸಿಕೊಡ್ತಾರೆ. ಏನು ಪುರಾಣಗಳು, ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಿಸಬೇಕು ಎಂಬ ವಿಚಾರವನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ದಾರೆ. ಆ ವಿಚಾರವನ್ನು ಮತ್ತಷ್ಟು ನಮಗೆ ಇಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಹೇಗೆ ಅಂತ ಕೇಳಿದರೆ 3 ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು ಹೇಳುತ್ತಾರೆ. ಅದರಲ್ಲಿ ಯಾವುದು ಅಂತ ಕೇಳಿದ್ರೆ ದೈಹಿಕ ದೈಶಿಕ ಕಾಲಿಕ ಅಂತ. ಒಂದು ನಾವು ದೇಹ ಸಂಬಂಧಿಯಾಗಿ ಮಾಡುವಂತಹ ಕರ್ಮಗಳು, ಅಂದರೆ ವರ್ಣಾಶ್ರಮ ಏನೇನು ಆಯಾಯ ವರ್ಣಕ್ಕೆ ಉಚಿತವಾಗಿರತಕ್ಕಂತಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇತ್ಯಾದಿ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳು. ಅದಾದ ಮೇಲೆ ದೇಶ ಸಂಬಂಧಿಯಾಗಿರತಕ್ಕಂತಹ ದೈಶಿಕವಾಗಿರತಕ್ಕಂತಹ ತತ್ತದ್ದೇಶಾನುಸಾರವಾಗಿರತಕ್ಕಂತಹ ಕರ್ಮಗಳು. ಇನ್ನು ಕಾಲಿಕ ಆಯಾಯ ಕಾಲಕ್ಕೆ ಸರಿಯಾಗಿರತಕ್ಕಂತಹ ಕರ್ಮಗಳು. ಇದೆಲ್ಲವನ್ನೂ ಕೂಡ ಕಾಲಿಕತ್ರಯ ಗಹನ ಕರ್ಮ ಇದು ಇಷ್ಟೇ ಅಂತ ಹೇಳಿಕೊಂಡು ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕರ್ಮಗಳು ಕೂಡ ಗಹನ ಕರ್ಮ. ಜ್ಯಾಯಸಿ ಚೇತ್ ಕರ್ಮಣಸ್ತೆ ಅಂತ ಹೇಳಿಕೊಂಡು ಗಹನ ಕರ್ಮಣೋ ಗತಿ. ಕರ್ಮದ ಗತಿ ಎಂಬುದು ತುಂಬ ಅದು ಆಳವಾದದ್ದು, ಸಾಮಾನ್ಯರಿಂದ ಅದು ಅರಿಯಲು ಅಸಾಧ್ಯವಾದದ್ದು ಎಂಬಂತಹ ವಿಚಾರವನ್ನು ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಆ ಎಲ್ಲ ಕರ್ಮಗಳು ಏನಿದೆ ಆ ಕರ್ಮಗಳನ್ನು ವಿಹಿತ ಕರ್ಮಗಳರಿತು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಈ ಕರ್ಮದ ವಿಚಾರವನ್ನು ವಿಹಿತ ನಿಷೇಧ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಲ್ಲ ವಿಚಾರಗಳನ್ನು ಕೂಡ ತಾನು ಅದನ್ನು ನಡೆಸಬೇಕು. ನಡೆಸಿ ವಿಹಿತ ಕರ್ಮಗಳರಿತು ಹೇಗೆ ಮಾಡಬೇಕು? ನಿಷ್ಕಾಮನೆಯಿಂದ, ಕಾಮನೆ ಸಹಿತವಾಗಿ, ಏನೋ ಒಂದು ಆಸೆ ಅಭಿಲಾಷೆ ಇತ್ಯಾದಿಗಳನ್ನು ಇಟ್ಟುಕೊಂಡು ಮಾಡುವುದಾ ಅಂತ ಕೇಳಿದರೆ ಇಲ್ಲ, ನಿಷ್ಕಾಮನೆಯಿಂದ. ಯಾಕೆ ಅಂತ ಕೇಳಿದರೆ ಇದಕ್ಕೆ ಪ್ರಮಾಣಗಳು ನಮಗೆ ಗೀತೆಯನ್ನು ನಾವು ಅವಲೋಕನ ಮಾಡಿದರೆ ಗೊತ್ತಾಗ್ತದೆ. ಗೀತೆಯಲ್ಲಿಯೇ ಇದಕ್ಕೆ ಬೇಕಾದಷ್ಟು ಪುರಾವೆಗಳು ನಮಗೆ ಲಭಿಸ್ತವೆ. ಏನು ಅಂತ ಕೇಳಿದ್ರೆ ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶ ಕದಾಚನ ಮಾ ಕರ್ಮ ಬಲಹೇ ದುರ್ಭೋ ಮಾತೇ ರಂಗೋಸ್ತ್ವ ಕರ್ಮಣಿ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ. ಹೀಗೆ ಬೇರೆ ಬೇರೆ ಪ್ರಮಾಣಗಳು ನಮಗೆ ಕರ್ಮವನ್ನು ಮಾಡಲಿಕ್ಕೆ ಪ್ರಮಾಣಗಳು ಸಿಗ್ತವೆ. ಆದರೆ ಆ ಕರ್ಮ ಮಾಡುವಾಗ ಕರ್ಮದಲ್ಲಿ ವಿಪರೀತವಾಗಿರತಕ್ಕಂತಹ ಆಸಕ್ತಿ, ಅದರಲ್ಲಿ ಸಂಘ ಇಟ್ಟುಕೊಂಡು ನೀನು ಕರ್ಮವನ್ನು ಮಾಡಿದಿ ಅಂತಾದರೆ ಆವಾಗ ಅದರಿಂದ ನಮಗೆ ಕೆಲವು ಸಂದರ್ಭದಲ್ಲಿ ದುಃಖಾದಿಗಳು ಆಗುವಂತಹದ್ದಿರ್ತದೆ. ಅದಕ್ಕೋಸ್ಕರವಾಗಿ ಆ ಕರ್ಮಗಳನ್ನು ಮಾಡುತ್ತೀ ಅಂತಾದರೆ ವಿಹಿತ ಕರ್ಮಗಳನ್ನು ಅರಿತು ನಿಷ್ಕಾಮಕನು. ಆ ಕರ್ಮ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಾಮನೆ ಇರಬಾರ್ದು. ಕಾಮನೆ ರಹಿತವಾಗಿ ತಾನು ಮಾಡಬೇಕು. ತಾನು ಕರ್ಮವನ್ನು ಮಾಡ್ತಾನೆ ಕರ್ಮವನ್ನು ಮಾಡಲಿಕ್ಕೇನೆ ಇರುವಂತಹದ್ದು. ಯಾಕೆ ಅಂತ ಕೇಳಿದ್ರೆ ಕೃಷ್ಣ ಹೇಳಿರತಕ್ಕಂತಹ ಮಾತುಗಳು ಇದೆ. ಅದೇ ರೀತಿಯಾಗಿ ಉಪನಿಷತ್ತು ಇತ್ಯಾದಿಗಳು ಕೂಡ ನಮಗೆ ಕರ್ಮವನ್ನು ಆದೇಶ ಮಾಡಿದೆ, ಕರ್ಮವನ್ನು ಮಾಡಲೇಬೇಕು ಎಂಬುದಾಗಿ ಒಂದಷ್ಟು ಪ್ರಮಾಣಗಳು ಸಿಗ್ತವೆ. ಆದ್ದರಿಂದ ಕರ್ಮವನ್ನು ಮಾಡಬೇಕು ಅಂತ ಹೇಳೋದಕ್ಕೆ ಹೌದು ಪ್ರಮಾಣ. ಆದರೆ ಹೇಗೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ
ದಾಸರು ಒಂದು ಶಬ್ದವನ್ನು ಇಲ್ಲಿ ಕೊಟ್ಟದ್ದು ಏನು ಅಂತ ಕೇಳಿದ್ರೆ, ವಿಹಿತ ಕರ್ಮಗಳರಿತು. ನೀನು ವಿಹಿತ ಕರ್ಮ ನಿಷೇಧ, ಅದೇ ರೀತಿಯಾಗಿ ವಿಹಿತ ನಿಷೇಧ, ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಈ ಎರಡು ಕರ್ಮಗಳಲ್ಲಿ ಮಾಡಬೇಕಾದಂತಹದ್ದು ಅದರಲ್ಲಿ ಮಾಡಬೇಕಾದ್ದು ಮಾಡಬಾರದೇ ಇರತಕ್ಕಂಥದ್ದು, ಇದನ್ನು ನೀನು ಸರಿಯಾಗಿ ಅವಲೋಕನ ಮಾಡಿಕೊಳ್ಳಬೇಕು. ವಿಹಿತ ಕರ್ಮಗಳರಿತು ಮತ್ತು ನಿಷ್ಕಾಮಕನು ನೀನಾಗಿ. ಅದರಲ್ಲಿ ಅತೀ ಮುಖ್ಯವಾಗಿ ಬೇಕಾದ್ದು ಏನು ಅಂತ ಕೇಳಿದ್ರೆ ನಿಷ್ಕಾಮಕನು, ಕಾಮನೆ ಇರಬಾರ್ದು. ಯಾಕೆ ಅಂತ ಕೇಳಿದ್ರೆ ಆಚಾರ್ಯ ಮಧ್ವರ ಮಾತುಗಳನ್ನು ನಾವು ನೋಡಿದೆವು ಅಂತಾದರೆ ಇದಕ್ಕೆ ಬೇಕಾದಷ್ಟು ನಮಗೆ ಪೂರಕವಾಗಿರತಕ್ಕಂತಹದ್ದು ಸಿಗ್ತವೆ. ಕೃಷ್ಣನ ಮಾತುಗಳನ್ನು ಕೂಡ ನೋಡ್ತೇವೆ. ಏನು ಗುರುಭುಂಕ್ಷತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯಾದತಂ ಹರಿದೇವ ಪರೋ, ಹೀಗೆ ಗುರುಭುಂಕ್ಷದ ಕರ್ಮ ನಿಜಂ ನಿಯತಂ, ಇತ್ತ ನಿಯತವಾಗಿರತಕ್ಕಂತಹ ಕರ್ಮವನ್ನು ಮಾಡಲೇಬೇಕು. ಅದರಲ್ಲಿ ಕರ್ಮವನ್ನು ಮಾಡಿದಾಗ ಅದಕ್ಕೆ ಸರಿಯಾಗಿರತಕ್ಕಂತಹ ಫಲ ಎಂಬುದನ್ನು ನೀನು ಸಿದ್ಧವಾಗಿ ನೀನು ಪಡೆದುಕೊಳ್ತೀಯೋ, ಪಡೆದುಕೊಳ್ಳುವುದು ನಿಶ್ಚಿತವೇ. ಅದರಿಂದ ನೀನು ಕರ್ಮವನ್ನು ಮಾಡುವಾಗ ಅದರಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮದಲ್ಲಿ ಅತೀಯಾಗಿರತಕ್ಕಂತಹ ಸಂಘ, ನಾನು ಕರ್ಮವನ್ನು ಮಾಡ್ತೇನೆ, ಕರ್ಮವನ್ನು ಮಾಡಿದಾಗ ಅದರಿಂದ ನನಗೆ ಈ ರೀತಿಯಾಗಿರತಕ್ಕಂತಹ ಫಲ ಸಿಗಬೇಕು ಅಲ್ಲ. ದೃಷ್ಟಾಂತ ನಮಗೆ ಒಬ್ಬ ಕೃಷಿಕ ಒಂದು ದೊಡ್ಡ ಗದ್ದೆ, ಆ ಗದ್ದೆಯಲ್ಲಿ ಒಂದು ಯಾವುದೋ ಒಂದು ಬಿತ್ತನೆಯನ್ನು ಮಾಡ್ತಾನೆ. ಬಿತ್ತನೆಯನ್ನು ಮಾಡಿದಾಗ ಆ ಬಿತ್ತನೆ ಮಾಡಿದಾಗ ಅವನಲ್ಲಿರತಕ್ಕಂತಹ ಮಾನಸಿಕ ಸ್ಥಿತಿ ಹೇಗಿರ್ತದೆ ಅಂತ ಕೇಳಿದರೆ, ತಾನು ಯಾವುದೋ ರಾಗಿಯನ್ನೋ ಭತ್ತವನ್ನೋ ಅಥವಾ ಇನ್ನಿತರ ಯಾವುದೋ ಧಾನ್ಯವನ್ನು ತಾನು ಹಾಕಿದ ಅಂದಿಟ್ಟುಕೊಳ್ಳುವ. ಆ ಧಾನ್ಯವನ್ನು ಹಾಕಿದಾಗ ಅದರಲ್ಲಿ ನಾನು ಫಲವನ್ನು ಬಯಸಬಾರ್ದು ಅಂತ ಹೇಳಿದರೆ ಅದು ಹೇಗಾಗ್ತದೆ ಅಂದರೆ, ಕರ್ಮವನ್ನು ಮಾಡುವುದು ಮಾತ್ರ ನನ್ನ ಕೆಲಸ. ಯಾವುದೋ ಒಂದು ಗದ್ದೆಯಲ್ಲಿ ಬಿತ್ತನೆಯನ್ನು ಮಾಡಿದೆ, ಬಿತ್ತನೆಯನ್ನು ಮಾಡಿದ ಮೇಲೆ ಅದರಲ್ಲಿ ನನಗೆ ಬೆಳೆ ಬರಬೇಕು ಅಂತ ನಾನು ಬಯಸಬಾರ್ದು, ಅಥವಾ ಬೆಳೆ ನಾಶವಾದಾಗ ಎರಡಕ್ಕೂ ಕೂಡ ಅದನ್ನು ನಾನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿ ಬೇಕು. ಆ ಫಲ ಅದು ಸಿಗುವಕ್ಕೆ ಸಿಗದಿರುವಿಕೆ ಈ ಎರಡಕ್ಕೂ ಕೂಡ ತಾನು ಒಗ್ಗಬೇಕು. ಫಲ ಸಿಕ್ಕದೆ ಅಂತ ಆದಮೇಲೆ ಫಲಕ್ಕೆ ಅವನು ಸಿಕ್ಕಿದಾಗ ಅದರಲ್ಲಿ ಸುಖ ದುಃಖೇ ಸಮೇ ಕೃತ್ವ ಲಾಭವು ಜಯಾಜಯು ಅಂತ ಅದೇ ಕೃಷ್ಣ ಹೇಳಿರತಕ್ಕಂತಹ ಮಾತು. ಸುಖ ದುಃಖಾದಿಗಳು, ಲಾಭ ಅಲಾಭಗಳು, ಜಯ ಅಪಜಯಗಳು, ಇದೆರಡೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಇರುವಂತಹದ್ದೇ. ಅವನಿಗೆ ಕೆಲವು ಸಂದರ್ಭದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಗದ್ದೆಯಲ್ಲಿ ಯಾವುದೋ ಒಂದು ಧಾನ್ಯವನ್ನು ಹಾಕಿದಕ್ಕಿಂತ ತಾನು ಅದಕ್ಕಿಂತ 3 ಪಟ್ಟು 5 ಪಟ್ಟು ಧಾನ್ಯಾದಿಗಳನ್ನು ತಾನು ಪಡೆದುಕೊಂಡ ಅಂತ ಹೇಳಿದರೆ ಅವನಿಗೆ ಲಭ್ಯವಾದಂತಹದ್ದು ಅವನಿಗೆ ಇತ್ತು, ಆದ್ದರಿಂದ ಅವನಿಗೆ ಲಭಿಸಿದೆ. ಹೀಗೆ ಅದರಲ್ಲಿ ಆಸಕ್ತಿ, ತಾನು ವಿಪರೀತವಾಗಿ ನನಗೆ ಇಷ್ಟು ನಾನು ಧಾನ್ಯವನ್ನು ಹಾಕಿದ್ದೇನೆ, ಧಾನ್ಯವನ್ನು ಹಾಕಿದ್ದರಿಂದಾಗಿ ನನಗೆ ಅದರಿಂದ 2ರಷ್ಟು 3ರಷ್ಟು ಅಥವಾ 5ರಷ್ಟು ನನಗೆ ಫಲ ಸಿಗಬೇಕು ಅಂತ ಹೇಳಿದ್ರೆ ಆ ವಿಪರೀತವಾಗಿರತಕ್ಕಂತಹ ಆಸಕ್ತಿಯಿಂದ ತಾನು ಮಾಡಿದ ಅಂತ ಹೇಳಿದ್ರೆ ಆವಾಗ ತನ್ನ ಮನಸ್ಸಿನ ಏನು ತನಗೆ ಮನಸ್ಸು ಎಷ್ಟು ಸಿಗಬೇಕು ಅಂತ ಇತ್ತು ಅಷ್ಟು ಸಿಗದೇ ಹೋದಾಗ ಅವನಿಗೆ ಅದರಿಂದ ಒಂದಷ್ಟು ದುಃಖಾದಿಗಳು ಇದೆಲ್ಲ ಆಗ್ಲಿಕ್ಕೆ ಸಂಭವ ಇದೆ. ಅದಕ್ಕೋಸ್ಕರವಾಗಿ ದಾಸರು ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ವಿಹಿತ ಕರ್ಮಗಳನ್ನರಿತು ನಿಷ್ಕಾಮಕನು ನೀನಾಗಿ. ಕಾಮನೆ ಎಂಬುದು ಅತಿಯಾಗಿಟ್ಟುಕೊಂಡು ಮಾಡಬೇಡ. ನಿಷ್ಕಾಮಕನು ನೀನು. ಹರಿಪಾದ ವಿನಮ್ರತೆಯಾದಂ. ಈಗೆಲ್ಲ ಮಾತುಗಳು ನಮಗೆ ಕರ್ಮಗಳನ್ನು ಮಾಡುವಾಗ ಆ ವಿನಮ್ರ ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬಂತಹ ಒಂದು ದೈನ್ಯತೆಯಿಂದ ತಾನು ಭಗವಂತ ನನ್ನೊಳಗಿದ್ದುಕೊಂಡು ಮಾಡ್ತಾನೆ ಮಾಡಿಸ್ತಾನೆ ಅಂತ ಎಂಬುದಾಗಿ ಚಿಂತನೆ ಮಾಡಿಕೊಂಡು ಆ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ
ಭಗವಂತನನ್ನು ಮಾಡಬೇಕು. ಏನು ಆ ರೀತಿಯಾಗಿರತಕ್ಕಂತಹ ಪ್ರಜ್ಞೆ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಅವರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಒಳ್ಳೆಯ ಮಾತನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದ್ರೆ, ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ತ್ವತ್ಸಂಸ್ಕೃತಿಪೂರ್ವಕಂ ಶಯನಾತ್ ಸಮುತ್ಥಾಯ ಅದ್ಯತನಂ ಸ್ವವರ್ಣ ಆಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯನೈಮಿತ್ತಿಕ ಕಾಮ್ಯಭೇದೇನ ತ್ರಿವಿಧಂ ತ್ವತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ವೈಭವಂ ಕರಿಷ್ಯೇ ಅಂತ ರಾಘವೇಂದ್ರ ಸ್ವಾಮಿಗಳು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಮಾತನ್ನು ಹೇಳ್ತಾರೆ. ಏನು ಕರ್ಮವನ್ನು ಮಾಡಬೇಕು ಅದು ಹೇಗಿರಬೇಕು ಅಂತ ಕೇಳಿದ್ರೆ, ಶಯನಾದ ಉತ್ಥಾಯ, ಹಿಂದಿನ ದಿವಸ ರಾತ್ರಿ ಮಲಗಿ ಮರುದಿವಸ ಬೆಳಿಗ್ಗೆ ತಾನು ಹೇಳ್ತಾನಲ್ವ, ಇದನ್ನೇ ಆಚಾರ್ಯ ಮಧ್ವರ ಒಂದು ಬೇಸನ್ನು ಇಟ್ಟುಕೊಂಡು, ಸದಾಚಾರ ಸ್ಮೃತಿ ಎಂಬಂತಹ ಬೇಸನ್ನು ಇಟ್ಟುಕೊಂಡು ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಈ ಪ್ರಾತಃಸಂಕಲ್ಪ ಇತ್ಯಾದಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವರ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದ್ರೆ, ಭಗವಂತನನ್ನು ಅಹರಹ ಸಂಧ್ಯಾ ಉಪಾದಿತ ಇತ್ಯಾದಿ ಮಾತುಗಳು ಭಗವಂತನ ಸ್ಮರಣೆ ಪೂರ್ವಕವಾಗಿ ಯಾವುದೇ ಕೆಲಸಗಳು ಯಾವುದೇ ಕರ್ಮಗಳು ಭಗವಂತನ ಸ್ಮೃತಿಪೂರ್ವಕವಾಗಿದ್ದರೆ ಮಾತ್ರ ಅದು ಕರ್ಮ ಅಂತ ಅನಿಸಿಕೊಳ್ಳುತ್ತದೆ. ಅದರಿಂದಾಗಿ ದೇಶ ಸ್ವವರ್ಣ ಆಶ್ರಮೋಚಿತದಂ, ತನ್ನ ವರ್ಣಾಶ್ರಮ ಯಾವ ವರ್ಣಕ್ಕೆ ಸಂಬಂಧಪಟ್ಟವನೋ ಆಯಾಯ ವರ್ಣಕ್ಕೆ ಉಚಿತವಾಗಿರತಕ್ಕಂತಹ ಧರ್ಮವನ್ನು ತಾನು ಆಚರಣೆ ಮಾಡಬೇಕು. ಮತ್ತು ದೇಶ ಕಾಲ ಅವಸ್ಥೆ ಇತ್ಯಾದಿಗಳನ್ನು ತಾನು ಮನದಟ್ಟು ಅದನ್ನು ಇಟ್ಟುಕೊಳ್ಳಬೇಕು. ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕರ್ಮ ಮಾಡಬೇಕು, ಈ ದೇಶಕಾಲಾವಸ್ಥೆಗಳನ್ನು ಕೂಡ ತಾನು ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಅದನ್ನು ನಿತ್ಯ ನೈಮಿತ್ತಿಕ ಕಾಮ್ಯ, ಮೂರು ವಿಧವಾದಂತಹದ್ದನ್ನು, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ಅದರಲ್ಲಿ ನಿತ್ಯ ಕರ್ಮಾದಿಗಳು ಯಾವುದು ಅಂತ ಕೇಳಿದ್ರೆ ಭಗವಂತನ ಪೂಜೆ, ಮತ್ತೆ ಸಂಧ್ಯಾವಂದನೆ, ಅದೇ ರೀತಿಯಾಗಿ ಏನೆಲ್ಲ ತನ್ನ ನಿತ್ಯವಾಗಿರತಕ್ಕಂತಹದ್ದನ್ನು ಅದನ್ನು ನಿತ್ಯ ಪೂಜೆ. ಇನ್ನು ನೈಮಿತ್ತಿಕ, ಯಾವುದೋ ನಿಮಿತ್ತವನ್ನು ಇಟ್ಟುಕೊಂಡು ನಾವು ಮಾಡುವಂತಹದ್ದು, ವಿಶೇಷವಾಗಿರತಕ್ಕಂತಹ ದೇವತಾ ಆರಾಧನೆ, ವ್ರತ ಇತ್ಯಾದಿಗಳೆಲ್ಲವೂ ಕೂಡ ಅದು ಯಾವುದೋ ನೈಮಿತ್ತಿಕವಾಗಿರತಕ್ಕಂತಹದ್ದು. ಇನ್ನು ಕಾಮ್ಯ, ಯಾವುದೋ ಕಾಮನೆಯಿಂದ ಇಟ್ಟುಕೊಂಡು ಮನೆ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಹೀಗೆ ಆ ನಿತ್ಯ ನೈಮಿತ್ತಿಕ ಕಾಮ್ಯ ಈ ಮೂರು ವಿಧವಾಗಿರತಕ್ಕಂತಹ ಕರ್ಮಗಳನ್ನು ಅಹರಹ ಯಾವತ್ತು ಬೇಕಾದರೂ ಮಾಡ್ತಾನೆ. ಅದನ್ನು ಅಹರಹ ಶಬ್ದಕ್ಕೆ ನಾವು ಏನಿಟ್ಟುಕೊಳ್ಳಬೇಕು ಅಂತ ಕೇಳಿದರೆ ಪ್ರತಿದಿನದಲ್ಲಿಯೂ ಕೊಡುವಂತ. ಯಾಕೆ ಅಂತ ಕೇಳಿದರೆ ನಿತ್ಯದಲ್ಲಿಯೂ ಕೂಡ ಈ ಮೂರು ವಿಧವಾಗಿರತಕ್ಕಂತಹ ಕರ್ಮಗಳನ್ನು ನಾವು ಮಾಡುವುದು ನಿಶ್ಚಿತವೇ. ಜೀವ ನಿತ್ಯದಲ್ಲಿಯೂ ಕೂಡ ಕರ್ಮಾದಿಗಳನ್ನು ಮಾಡ್ತಾನೆ. ಬೆಳಗ್ಗೆ ಏಳುತ್ತಾನೆ, ಸಂಧ್ಯಾವಂದನೆಯನ್ನು ಮಾಡ್ತಾನೆ, ದೇವತಾ ಪೂಜೆಯನ್ನು ಮಾಡ್ತಾನೆ, ಅದು ನಿತ್ಯ ವಿಧಿಯಾಯಿತು. ನೈಮಿತ್ತಿಕವಾಗಿರ್ತಕ್ಕಂತಹ ಕೆಲವೊಂದಷ್ಟು ವಿಧಾನಗಳನ್ನು ಮಾಡ್ತಾನೆ, ಯಾವುದೋ ಒಂದು ನಿಮಿತ್ತವನ್ನಿಟ್ಟುಕೊಂಡು ಕೆಲವೊಂದಷ್ಟು ಕರ್ಮಗಳನ್ನು ಮಾಡ್ತಾನೆ, ಅದು ನೈಮಿತ್ತಿಕ ಕರ್ಮ ಆಯಿತು. ಇನ್ನು ಕಾಮ್ಯ ಕರ್ಮಗಳು ಅಂದಿಟ್ಟುಕೊಂಡಾಗ ಯಾವುದೋ ಕಾಮನೆ, ಯಾವುದೋ ಒಂದು ವ್ಯವಸ್ಥೆಯನ್ನು ಅನುಸರಿಸಿಕೊಂಡು ಕರ್ಮವನ್ನು ಮಾಡ್ತಾನೆ. ಹೀಗೆ ಈ ಕರ್ಮಗಳು ಎಲ್ಲ ಕರ್ಮಗಳನ್ನು ಕೂಡ ಅಹರಹ ಭಗವಂತನಿಗೆ ಅರ್ಪಿಸು. ಯಾರಿಗೆ ಅರ್ಪಿಸಬೇಕು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ ಭಗವಂತನಿಗೆ. ಯಾಕೆ ಅಂತ ಕೇಳಿದ್ರೆ ಕರ್ಮದ ಸ್ವಾಮಿ ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಎಲ್ಲ ಕರ್ಮಗಳನ್ನು ಕೂಡ ನಾವು ಯಾರಿಗೆ ಅರ್ಪಿಸಬೇಕು ಅಂತ ಕೇಳಿದ್ರೆ ಪ್ರಾಣದೇವರ ಮೂಲಕವಾಗಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ನಾವು ಎಲ್ಲ ಕರ್ಮಗಳನ್ನು ಮಾಡುವಾಗ ನೀರನ್ನು ಪೂಜಾ ಕರಿಷ್ಯೆ ಅಥವಾ ಅಮುಕ ಕರ್ಮ ಕರಿಷ್ಯೆ ಅಂತ ಹೇಳಿಕೊಂಡು ನೀರನ್ನು ಬಿಡ್ತೇವೆ, ಉದಕವನ್ನು ಬಿಡ್ತೇವೆ. ಯಾಕೆ ನೀರನ್ನೇ ಬಿಡಬೇಕು? ಯಾಕೆ ಇನ್ನಿತರ ಯಾವುದೋ ದ್ರವ್ಯಾದಿಗಳನ್ನು ನಾವು ಬಿಡ್ಬೋದಲ್ವ? ಯಾಕೆ ನೀರು ಎಂಬುದು ಅದು ಪ್ರಧಾನ ಅಂತ ಕೇಳಿದ್ರೆ ಪ್ರಾಣದೇವರ ಮೂಲಕವಾಗಿ, ಪ್ರಾಣತತ್ವದ ಮೂಲಕವಾಗಿ ಭಗವಂತನಿಗೆ ಅರ್ಪಿಸಲಿಕ್ಕಿರತಕ್ಕಂತಹ ಮಾಧ್ಯಮ ನೀರು.
ಆಕಾಶಾತ್ ಸೃಷ್ಟಿಯ ಪ್ರಕರಣವನ್ನು ಹೇಳುವಾಗ ಅಗ್ನೇರಾಪಃ ಅದ್ಯ ಪೃಥಿವೇ ಪೃಥಿವ್ಯಾ ಔಷಧಯ ಅಂತ ಹೇಳಿಕೊಂಡು ಈ ಸೃಷ್ಟಿಯ ಪ್ರಕರಣವನ್ನು ಹೇಳಿಕೊಂಡು ಬರ್ತಾರೆ. ಅದರಲ್ಲಿ ನೀರಿನ ಅಭಿಮಾನಿಯಾಗಿ ಪ್ರಾಣತತ್ವವನ್ನು ಹೇಳ್ತಾರೆ. ಪ್ರಾಣತತ್ವದ ಪ್ರಾಣದ ಮೂಲಕವಾಗಿ ಭಗವಂತನಿಗೆ ಕರ್ಮಗಳನ್ನು ಅರ್ಪಿಸಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಆ ಕರ್ಮ ಅಹರಹ ನೆನೆದು ಮನದಲ್ಲಿ ಅಹರಹ ಭಗವಂತನಿಗೆ ಅರ್ಪಿಸು. ಪರಮಭಕ್ತಿಯಲ್ಲಿ ಅರ್ಪಣೆ ಮಾಡುವಾಗ ಏನಿರಬೇಕು ಅಂತ ಕೇಳಿದ್ರೆ ಭಕ್ತಿಯಲ್ಲಿ ಅಂತ ಹೇಳ್ಬೋದಿತ್ತು ದಾಸರು. ಆದರೆ ಇಲ್ಲಿ ಹೇಳುವಾಗ ದಾಸರು ಏನು ಹೇಳಿದರು ಅಂತ ಕೇಳಿದ್ರೆ ಪರಮಭಕ್ತಿಯಲ್ಲಿ ಒಂದು ಶಬ್ದವನ್ನು ಹಾಕಿದರು. ಯಾಕೆ ಅಂತ ಕೇಳಿದ್ರೆ ಈ ಪರಮ ಶಬ್ದಕ್ಕೆ ಒಂದಷ್ಟು ಅರ್ಥವನ್ನು ನಾವು ಹೇಳ್ಬೋದು. ಅದು ಯಾಕೆ ಅಂತ ಕೇಳಿದ್ರೆ ಭಗವಂತನ ಚಿಂತನೆ ರಹಿತವಾಗಿ ನಾವು ಅದನ್ನು ಅರ್ಪಣೆ ಮಾಡಿದರೆ ಕರ್ಮ ಅದು ಪೂರ್ಣವಾಗಿರತಕ್ಕಂತಹ ಫಲ ಕೊಡುವುದಿಲ್ಲ. ಅದಕ್ಕೋಸ್ಕರ ಭಕ್ತಿ ಹೇಗಿರಬೇಕು ಅಂತ ಕೇಳಿದ್ರೆ ಪರಮ ಅದು ಅಲುಗಾಡತಕ್ಕಂತಹ ಭಕ್ತಿಯಾಗಬಾರದು. ಅಂದರೆ ನೀನು ಕರ್ಮವನ್ನು ಅರ್ಪಿಸುವಾಗ ಕರ್ಮದ ಸ್ವಾಮಿ ಯಾರು ಅಂತ ತಿಳ್ಕೊಳ್ಬೇಕು. ಕರ್ಮ ಅಧಿಪತಿ ಯಾರು, ಕರ್ಮಕ್ಕೆ ಪ್ರೇರಕವಾಗಿರತಕ್ಕಂತಹ ಶಕ್ತಿ ಯಾರು ಅಂತ ಕೇಳಿದ್ರೆ ಬ್ರಹ್ಮಾರ್ಪಣಂ ಬ್ರಹ್ಮಹವೇ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವನೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಎಲ್ಲ ಕರ್ಮಗಳು ಕೂಡ ಬ್ರಹ್ಮನಿಗೆ ಸಂಬಂಧಪಟ್ಟದ್ದು. ಯಾವ ಬ್ರಹ್ಮ ಅಂತ ಕೇಳಿದ್ರೆ ಅದು ಮೂಲ ಇಡೀ ಜಗತ್ತಿನ ಶಕ್ತಿಯಾಗಿರ್ತಕ್ಕಂತಹ ಇಡೀ ಜಗತ್ತಿನ ಒಂದು ಬೇಸ್ ಆಗಿರ್ತಕ್ಕಂತಹ ಆ ಭಗವಂತ, ಅವನಿಗೆ ಆ ಕರ್ಮದ ಆಧಿಪತ್ಯವನ್ನು ಅವನಿಗೆ ಅರ್ಪಿಸಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಎಲ್ಲ ಕರ್ಮದ ಅಧಿಪತಿಯಾಗಿರ್ತಕ್ಕಂತಹ ಭಗವಂತನಿಗೆ ಕರ್ಮವನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಇದನ್ನು ಪ್ರಾತಸಂಕಲ್ಪಗದ್ಯ ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತದೀಯೈಃ ಅಶೇಷೈಃ ಜನೈಃ ತತ್ಸರ್ವಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನಪೂರ್ವಕಂ ಕಾರಯಿಷ್ಯೆ. ಕರ್ಮವನ್ನು ತಾನು ಮಾಡುವುದು ಅಷ್ಟೇ ಅಲ್ಲ, ಕಾರಯಿಷ್ಯೆ ಚ ಅಂತ ತಾನೂ ಮಾಡಬೇಕು, ಮತ್ತೊಬ್ಬರಿಂದಲೂ ಕೂಡ ಮಾಡಿಸಬೇಕು. ನಾನು ಕರ್ಮವನ್ನು ಮಾಡ್ತೇನೆ, ಇನ್ನೊಬ್ಬರು ನನಗೆ ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಹಿಂದೆ ಒಂದು ಮಾತು ಬಂದಿತ್ತು. ಏನು ಅಂತ ಕೇಳಿದ್ರೆ ಮಿಥ್ಯಾಭೂತವಾಗಿರ್ತಕ್ಕಂತಹ ಜ್ಞಾನವನ್ನು ನಿರಾಕರಣೆ ಮಾಡಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ ನಾನು ಒಬ್ಬ ಯಥಾರ್ಥ ಜ್ಞಾನವನ್ನು ತಿಳ್ಕೊಂಡಿದ್ದೇನೆ ಸಾಕು, ಇನ್ನೊಬ್ಬನಿಗೆ ಮಿಥ್ಯಾಜ್ಞಾನ ಇದ್ದರೆ ನನಗೇನಾಗಬೇಕು? ಅವನಿಗೆ ಮಿಥ್ಯಾಜ್ಞಾನ ಇರಲಿ, ಅವನಿಗೆ ಆ ಮಿಥ್ಯಾಜ್ಞಾನ ಉಂಟು ಅಂತಾದರೆ ಅದರಿಂದ ನನಗೇನು ಸಂಬಂಧ ಇಲ್ಲ, ಮಿಥ್ಯಾಜ್ಞಾನ ಎಂಬುದು ಅವನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ ಹಾಗಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಮಿಥ್ಯಾಭೂತವಾದಂತಹ ಜ್ಞಾನವನ್ನು ನಿರಾಕರಣೆ ಮಾಡೋದು ಕೂಡ ಅದು ಕರ್ತವ್ಯ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಮಿಥ್ಯಾಜ್ಞಾನವನ್ನು ನಿರಾಕರಣೆ ಮಾಡಿಲ್ಲ ಅಂತಾದರೆ ಆ ಮಿಥ್ಯಾಭೂತವಾದಂತಹ ಜ್ಞಾನಿಗಿಂತ ಮೊದಲು ಯಾರು ಹೋಗ್ತಾನೆ ಅಂತ ಕೇಳಿದ್ರೆ ತಮಸ್ಸಿಗೆ. ಯಾರು ಅವನನ್ನು ಸರಿದಾರಿಗೆ ತರಲಿಲ್ಲ ಅವನು ಮೊದಲು ಹೋಗಿ ಅಂಧ ತಮಸ್ಸಿಗೆ ಬೀಳ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ಮಿಥ್ಯಾಭೂತವಾದಂತಹ ಜ್ಞಾನವನ್ನು ನಿರಾಕರಣೆ ಮಾಡುವುದು ಕೂಡ ಇದಕ್ಕೆ ಪ್ರಮಾಣ ನಮಗೆ ಈಶಾವಾಸ್ಯೋಪನಿಷತ್ತಿನಲ್ಲಿ ಸಿಗ್ತದೆ. ಈಶಾವಾಸ್ಯೋಪನಿಷತ್ತು ಈ ವಿಚಾರವನ್ನು ಹೇಳ್ತದೆ. ಅದು ಆ ವಿಚಾರ ಏನು ಅಂತ ಕೇಳಿದ್ರೆ ಮಿಥ್ಯಾಭೂತವಾದಂತಹ ಜ್ಞಾನ ಇರುವುದು ಅವನಿಗಿರಲಿ, ನನಗೆ ಇಲ್ಲ, ನನಗೆ ಯಥಾರ್ಥವಾದಂತಹ ಜ್ಞಾನ ಉಂಟು ಸಾಕು, ನಾನು ಅವನನ್ನು ಯಾವುದೇ ರೀತಿಯಾಗಿ ನಾನು ಕರ್ಕೊಂಡು ಬರೋದಿಲ್ಲ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಮಿಥ್ಯಾಭೂತ ಜ್ಞಾನವನ್ನು ಅದನ್ನು ಖಂಡನೆ ಮಾಡಬೇಕು. ಖಂಡನೆ ಮಾಡಿದ ಮೇಲೆ ಆ ಜ್ಞಾನಿಯ ಅವನನ್ನು ಏನು ಅಜ್ಞಾನ ಇದೆ ಅದನ್ನು ದೂರ ಮಾಡಿ ಅವನು ಸರಿಯಾಗಿರತಕ್ಕಂತಹ ಜ್ಞಾನದ ಕಡೆಗೆ ಕರೆದುಕೊಂಡು ಬರುವಂತಹದ್ದು ಕೂಡ ಕರ್ತವ್ಯ. ಅದಕ್ಕೋಸ್ಕರ ಇದು ಕೂಡ ಕರ್ತವ್ಯನೇ ಅಂತ ಹೇಳ್ತಾರೆ. ಅದನ್ನು
ಮಾಡದೇ ಇರುವಂತಹದ್ದು ಕರ್ತವ್ಯ ಅಲ್ಲ. ಅವನನ್ನು ಸರಿಯಾಗಿರ್ತಕ್ಕಂತಹ ಜ್ಞಾನದ ಕಡೆಗೆ ಕರೆದುಕೊಂಡು ಬರುವುದು ಕೂಡ ತನ್ನ ಕರ್ತವ್ಯ ಎಂಬುದಾಗಿ ಅದನ್ನು ಹೇಳ್ತಾರೆ. ಹೀಗೆ ಆ ಕರ್ಮಗಳನ್ನು ಹೇಳ್ತಾರೆ. ಕರ್ಮಗಳನ್ನು ಹೇಳಿದ ಮೇಲೆ ಕರ್ಮದ ಆಧಿಪತ್ಯ ಯಾರಿಗೆ ಅಂತ ಕೇಳಿದ್ರೆ ಅದನ್ನು 3 ವಿಧವಾಗಿರ್ತಕ್ಕಂತಹ ಕರ್ಮಗಳಲ್ಲಿ ಏನು ದೈಹಿಕ, ದೈಶಿಕ, ಕಾಲಿಕ 3 ವಿಧವಾಗಿರ್ತಕ್ಕಂತಹ ಕರ್ಮಗಳು. ದೇಹ ಸಂಬಂಧಿಯಾಗಿರ್ತಕ್ಕಂತಹ ಕಾರ್ಯ, ದೇಶ ಸಂಬಂಧಿಯಾಗಿರ್ತಕ್ಕಂತಹ ಕಾರ್ಯ, ಇನ್ನು ಕಾಲ ಸಂಬಂಧಿಯಾಗಿರ್ತಕ್ಕಂತಹ ಕಾರ್ಯ. ಈ 3 ವಿಧವಾದಂತಹ ಕರ್ಮದಲ್ಲಿ 3 ರೂಪವನ್ನು ಚಿಂತನೆ ಮಾಡಬೇಕಂತೆ. ಒಂದು ಕೃಷ್ಣ ರೂಪ, ಒಂದು ಪರಶುರಾಮ ರೂಪ, ಒಂದು ಹಯಗ್ರೀವ ರೂಪ ಅಂತ ಹೇಳ್ತಾರೆ. ಅದರಲ್ಲಿ ಹೇಗೆ ಅಂತ ಕೇಳಿದ್ರೆ 3 ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಗಳನ್ನು ಧರಿಸಿ ಸೂರ್ಯಮಾನವ ದಾನವರುಳು ವಿಕಾರ ಶೂನ್ಯನು ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕುಡಿದಿಪ್ಪ ಜೀವರಿಗೆ. ಭಗವಂತ ಕರ್ಮವನ್ನು ಮಾಡ್ತಾನೆ. ಕರ್ಮವನ್ನು ಮಾಡಿದ್ರಿಂದಾಗಿ ಕರ್ಮವನ್ನು ತಾನು ಸ್ವೀಕಾರ ಮಾಡ್ತಾನೆ. ಯಾವುದೋ ಒಂದು ಕೆಲಸವನ್ನು ಮಾಡಿದ, ಮನೆ ಕಟ್ಟಿದ, ಮನೆ ಕಟ್ಟಿ ಯಾರಿಗೆ ಮಾಡಿ ಕರ್ಮ ಆಗಿದೆ. ಯಾವುದು? ಮನೆ ಕಟ್ಟುವಿಕೆ ಎಂಬಂತಹ ಕರ್ಮ ಆಗಿದೆ. ಈ ಕರ್ಮ ಅದರಲ್ಲಿ ಅನುಭವಿಸುವ ಯಾರು ಅಂತ ಕೇಳಿದ್ರೆ ಅದು ಜೀವ. ಯಾರೋ ಅವನು ಮನೆ ಕಟ್ಟಿದ್ದಾನೆ, ಅವನು ಅದರಲ್ಲಿ ಇರ್ತಾನೆ. ಅದೇ ರೀತಿಯಾಗಿ ಕರ್ಮ ಮಾಡಿದವನು ಯಾರು? ಈಗ ಭಗವಂತ. ಯಾಕೆ? ಕರ್ಮವನ್ನು ಮಾಡಿಸಿದವನು ಭಗವಂತ ಅಂತ ಎಂಬಂತಹ ರೂಪವನ್ನು ಎಂದ ವಿಚಾರವನ್ನು ಹೇಳಿದರು. ಹಾಗಿದ್ರೆ ಕರ್ಮವನ್ನು ಮಾಡಿಸಿದವನಿಗೇನೆ ಕರ್ಮದ ಲೇಪ ಅಂತ ಹೇಳೋಣ. ಕರ್ಮ ಯಾರು ಮಾಡಿದ್ನೋ ಅವನೇ ಕರ್ಮದ ಸಂಬಂಧಿ. ಅಂದರೆ ಭಗವಂತನಿಗೆ ಕರ್ಮದ ಲೇಪ ಅಂತ ಹೇಳಿಬಿಡುವ ಅಂತ ಹೇಳಿದ್ರೆ ಭಗವಂತನಿಗೆ ಕರ್ಮದ ಲೇಪ ಇಲ್ಲವೇ ಇಲ್ಲ. ಯಾವ ಕಾಲಕ್ಕೂ ಕೂಡ ಭಗವಂತನಿಗೆ ಕರ್ಮದ ಲೇಪ ಅಂಟಿಕೊಳ್ಳೋದೇ ಇಲ್ಲ ಅವನಿಗೆ. ಯಾಕೆ ಅಂತ ಕೇಳಿದರೆ ಭಗವಂತ 3 ವಿಧವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿಸ್ತಾನೆ. ಅದರಲ್ಲಿ ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ ಹೇಳಿಕೊಂಡು ಪುನಃ ಅದರಲ್ಲಿ ವಿಭಾಗವನ್ನು ಹೇಳ್ತಾರೆ. ಸಾತ್ವಿಕವಾಗಿರ್ತಕ್ಕಂತಹ ಜೀವರಾಶಿಗಳು ಸಾತ್ವಿಕ ಪ್ರವೃತ್ತಿಯನ್ನು ಮಾಡಿಕೊಂಡು ಸತ್ವಗುಣದಲ್ಲಿರ್ತಾರೆ. ಇನ್ನು ರಾಜಸ ಗುಣವುಳ್ಳವಂಥವರು ರಾಜಸ ಪ್ರವೃತ್ತಿಯನ್ನು ಮಾಡಿಕೊಂಡು ರಾಜಸ ಕರ್ಮವನ್ನು ಮಾಡಿಕೊಂಡು ಅವರು ರಾಜಸ ಪ್ರವೃತ್ತಿಯನ್ನು ಮಾಡ್ತಾರೆ. ತಾಮಸ ಪ್ರವೃತ್ತಿ ಉಳ್ಳವರು ತಾಮಸವಾದಂತಹ ಕರ್ಮವನ್ನೇ ಮಾಡ್ತಾ ಇರ್ತಾರೆ. ಆದರೆ ಕರ್ಮವನ್ನು ಮಾಡಿದ್ರಿಂದಾಗಿ ಕರ್ಮದ ಅಧಿಪತಿ ಯಾರಿಗೆ ಎಂದು, ಕರ್ಮದ ಸಂಬಂಧ ಯಾರಿಗೆ ಎಂದು ಕೇಳಿದರೆ ಭಗವಂತ ಸಂಪ್ರೇರಕನಾಗಿ ಹೇಳ್ತಾರೆ ದಾಸರು. ಸಂಪ್ರೇರಕನು ತಾನಾಗಿ ಕರ್ಮವನ್ನು ಮಾಡಿಸುವವನಿಗೆ ಪ್ರೇರಕ ಶಕ್ತಿ ಅಷ್ಟೇ ಅಲ್ಲ. ಸುಭಾಷಿತದಲ್ಲಿ ಕರ್ತ ಕಾರಯಿತ ಪ್ರೇರಕಶ್ಚ ಅನುಮೋದಕ ಷಡೇತೆ ಸಮಭಾಗಿನಃ ಅಂತ ಹೇಳಿಕೊಂಡು ಯಾರೆಲ್ಲ ಸಮಭಾಗಿಗಳು ಅಂತ ಕೇಳಿದ್ರೆ ಕರ್ತ, ಕಾರಯಿತ, ಮತ್ತೆ ಮಾಡುವವನು, ಮಾಡಿಸಿದವನು, ನೋಡಿದವನು, ಅದರಲ್ಲಿ ಪಾಲ್ಗೊಂಡವನು ಎಲ್ಲರೂ ಕೂಡ ಷಡೇತೆ ಸಮಭಾಗಿನಃ ಅಂತ. ಇವರು 6 ಮಂದಿಯೂ ಕೂಡ ಸಮಭಾಗಿಗಳು ಅಂತ ಹೇಳ್ತಾರಲ್ವಾ. ಹಾಗಿದ್ರೆ ಕರ್ತೃ ಭಗವಂತ ಅಥವಾ ಜೀವ ಅಂತ ಇಟ್ಟುಕೊಳ್ಳಿ, ಪ್ರೇರಣೆ ಮಾಡಿದವನು ಭಗವಂತ ಅಲ್ವಾ. ಪ್ರೇರಕನಾಗಿರತಕ್ಕಂತಹ ಭಗವಂತನಿಗೆ ಕರ್ಮದ ಅಂಟನ್ನು ಹೇಳಿಬಿಡುವ. ಭಗವಂತನಿಗೇನೆ ಕರ್ಮದ ಅಂಟು, ಅವನಿಗೇನೆ ಈ ಕರ್ಮ, ಅದರ ಜೀವ, ಮತ್ತೆ ಪುನಃ ಎಲ್ಲ ಬರುವಿಕೆ ಇದನ್ನೇ ಅವನಿಗೇನೆ ಅಂಟಿಸಿ ಬಿಡುವ. ಜೀವ ಶುದ್ಧ, ಜೀವನಿಗೆ ಯಾವ ಸಂಬಂಧವೂ ಬೇಡ. ಜೀವ ಅವನು ಪರಿಶುದ್ಧನಾಗಿ ಅವನು ವಿಕಾರರಹಿತನಾಗಿರ್ತಾನೆ ಅಂತ ಹೇಳಿಕೊಂಡು ತಾಗಿಸಿ ಬಿಡುವ, ಅವನನ್ನು ನಾವು ಶುದ್ಧರಾಗಿ ಬಿಡುವ ಅಂತ ಹೇಳಿದ್ರೆ ಹಾಗಾಗೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಸಂಪ್ರೇರಕನು ಜೀವರಿಗೆ ಪ್ರೇರಣೆ ಮಾಡ್ತಾನೆ ಅಷ್ಟೇ ಹೊರತು ತಾನು ಅದರಲ್ಲಿ ಭಗವಂತ ಯಾವ ಕಾಲಕ್ಕೂ ಕೂಡ ಆ ಕರ್ಮದ ಜೊತೆಗೆ ತಾನು ಅಂಟಿಕೊಳ್ಳೋದಿಲ್ಲ. ನವರೂಪಗಳನ್ನು ಧರಿಸಿ ವಿಕಾರ ಶೂನ್ಯನು, ತಾನು ಯಾವ ಕಾಲಕ್ಕೂ ಕೂಡ ವಿಕಾರ ಆಗೋದೇ ಇಲ್ಲ. ತಾನು ಒಳ್ಳೆ ರೀತಿಯಲ್ಲಿ ತಾನಿರ್ತಾನೆ. ವಿಕಾರ ಶೂನ್ಯನು, ಮಾಡಿಸಿ ತಾನು ಮಾಡ್ತಾನೆ, ಮಾಡಿಸ್ತಾನೆ. ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ದೃಷ್ಟ ಅಂತ ಕ್ಷೀರ ಸಮುದ್ರದ ಮಥನ ಎರಡರಲ್ಲಿಯೂ ಕೂಡ
ಆ ದೇವತೆಗಳಲ್ಲಿ ತಾನು ಪ್ರವೇಶ ಮಾಡಿದ, ಆ ದೈತ್ಯರಲ್ಲೂ ಪ್ರವೇಶ ಮಾಡಿದ, ಅದೇ ರೀತಿಯಾಗಿ ಆ ಪರ್ವತದಲ್ಲಿ ಪ್ರವೇಶ ಮಾಡಿದ, ಹಗ್ಗವಾಗಿರತಕ್ಕಂತಹ ವಾಸುಕಿಯಲ್ಲಿ ಪ್ರವೇಶ ಮಾಡಿದ, ತಾನು ಕೂರ್ಮರೂಪನಾಗಿ ನೀರಿನ ಅಡಿಗೆ ಬಂದ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಾನು ಮಾಡಿಸಿ ಸಾರಭೋಕ್ತರು. ದೇವರ ಎದುರುಗಡೆಗೆ ಪಂಚಭಕ್ಷ ಪರಮಾನ್ನವನ್ನು ಮಾಡಿಡ್ತೇವೆ, ತಿಂತಾನ ಅಂತ ಕೇಳಿದ್ರೆ ಭಗವಂತ ತಾನು ತಿನ್ನೋದೇ ಇಲ್ಲ, ಸಾರಭೋಕ್ತರು. ಭಗವಂತನ ಆ ಸಾರವನ್ನು, ಅಲ್ಲಿರತಕ್ಕಂತಹ ಸಾರವನ್ನು ತಾನು ಮಾತ್ರ ಸ್ವೀಕಾರ ಮಾಡ್ತಾನೆ. ಹೀಗೆ ಭಗವಂತ ತಾನು ನಿರ್ಲೇಪನಾಗಿ ಯಾವುದೇ ವಿಕಾರಕ್ಕೊಳಗಾಗದೆ ಭಗವಂತ ಅಲ್ಲಿರ್ತಾನೆ ಅಂತ ಎನ್ನುವಂತಹ ವಿಚಾರವನ್ನು ನಮಗೆ ಜಗನ್ನಾಥದಾಸರು ಕರ್ಮದ ವಿಚಾರದಲ್ಲಿ ಆ ಭಗವಂತನ ಅದ್ಭುತವಾದಂತಹ ಸಾಮರ್ಥ್ಯವನ್ನು ಅದನ್ನು ತಿಳಿಸಪಡಿಸ್ತಾರೆ. ಹೀಗೆ ಇನ್ನಷ್ಟು ಇದರ ವಿಚಾರಗಳು ಭಗವಂತನ ವಿಚಾರವಾಗಿ ಇನ್ನಷ್ಟು ಮುಂದುವರಿಸ್ತಾರೆ. ಅದನ್ನು ಮುಂದೆ ಸೇರಿದಾಗ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.